ಒಪ್ಪಿ ಸರ್, ಯೂಶಲಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರೋ ಚಿತ್ರ ಜನರಿಗೆ ಹುಳ ಬಿಡೋದು ಸಾಮಾನ್ಯ. ಬಟ್ ಇದ್ರಲ್ಲಿ ನೀವು ಆಕ್ಟ್ ಮಾಡಿದ್ರು ಕೂಡ ಟ್ರೇಲರ್ ರಿಲೀಸ್ ಆದ್ಮೇಲೆ 45 ಹುಳ ಹೋಗಿದೆಯಂತೆ. ಅಂದ್ರೆ ಯಾರೆಲ್ಲ ಟ್ರೇಲರ್ ನೋಡಿದಾರೆ, ಏನ್ ಕತೆ ಇದು? ಫಸ್ಟ್ ಆಫ್ ಆಲ್ ಈ 45 ಅನ್ನೋ ಟೈಟಲ್ ನೋಡೇನೆ ನ್ಯೂಮರಾಲಜಿ, ಪ್ರೊಡ್ಯೂಸರ್ಗೆ ಏನಾರೋ ಲಕ್ಕಿ ನಂಬರ, ಹಿಂಗೆಲ್ಲ ಒಂದಷ್ಟು ಥಾಟ್ ಇತ್ತು. ಆಮೇಲೆ ಈ ಚಿತ್ರದಲ್ಲಿ ಟ್ರೇಲರ್ ನಲ್ಲಿ ಗಮನಿಸಿದಾಗ ನಿಮ್ ಕ್ಯಾರೆಕ್ಟರು, ಶಿವಣ್ಣ ಕ್ಯಾರೆಕ್ಟರು, ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರು ಇದ್ ನೋಡಿ ಬೇರೆ ಏನೋ ಹೇಳ್ತಿದ್ರು. ಅಂದ್ರೆ ಮಲ್ಟಿಪಲ್ ಹುಳಗಳನ್ನ ಬಿಟ್ಬಿಟ್ಟಿದೆ ಈ ಸಿನಿಮಾ ಆಲ್ರೆಡಿ ವೀಕ್ಷಕರಲ್ಲಿ ಅಂತ. ಇಲ್ಲ, ಕ್ಯೂರಿಯಾಸಿಟಿ ಅಂತೂ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ಟ್ರೈಲರ್ ನ ಬೇರೆ ತರನೇ ಕಟ್ ಮಾಡಿದ್ದಾರೆ ಅವರು, ರೆಗ್ಯುಲರ್ ಟ್ರೈಲರ್ ತರ ಇಲ್ಲ. ಬೇಕಾದ್ರೆ ಆತರ ಎಷ್ಟೋ ವಿಷಯಗಳಿತ್ತು ಈ ಪಿಕ್ಚರ್ ಅಲ್ಲಿ, ಅವ್ರು ಅದನ್ನ ಮಾಡಿಲ್ಲ. ಟ್ರೈಲರ್ ನ ಬೇರೆ ತರ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಇಲ್ಲ ಆತರ ಡೈಲಾಗು, ಆತರ ಒಂದು ಎಂಡಲ್ಲಿ ಇವ್ರದೊಂದು ಆತರ ಒಂದು ಜಲಕ್ ಕೊಟ್ಟು ಅದಕ್ಕೊಂದು ಸಾಂಗ್ ಬೇರೆ ತರನೇ ಪ್ರೆಸೆಂಟ್ ಮಾಡಿದ್ದಾರೆ. ಅದರಿಂದನೇ ಅದಕ್ಕೆ ತುಂಬಾ ಈ ತರ ಸಿನಿಮಾ ಆ ತರ ಸಿನಿಮಾ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ. ದಟ್ ಈಸ್ ಒನ್ ವೇ ಇಟ್ ಇಸ್ ವೆರಿ ಗುಡ್. ಆಕ್ಚುಲಿ ಟ್ರೈಲರ್ ಮಾಡೋ ಕೆಲಸ ಅದನ್ನ ಜಾಸ್ತಿನೇ ಮಾಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಹೇಳ್ತಾರಲ್ಲ, ಟ್ರೈಲರ್ ಅಲ್ಲಿ ಎಲಿಮೆಂಟ್ ಗಳೆಲ್ಲ ರಿವೀಲ್ ಆಗ್ಬೇಕು, ಆದ್ರೆ ಕತೆ ಏನು ಅನ್ನೋದ್ರ ಬಗ್ಗೆ ಜನಕ್ಕೆ ಯೋಚನೆ ಶುರು ಆಗ್ಬೇಕು. ಬಹುಶಃ ಆ ಕೆಲಸ ಇದು ಶುರು ಮಾಡಿದೆ ಅಂತ. ಇಲ್ಲ, ಖಂಡಿತ ಆ ಇದರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ. ಒಪ್ಪಿ ಸರ್, ಯೂಶಲಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರೋ ಚಿತ್ರ ಜನರಿಗೆ ಹುಳ ಬಿಡೋದು ಸಾಮಾನ್ಯ. ಬಟ್ ಇದ್ರಲ್ಲಿ ನೀವು ಆಕ್ಟ್ ಮಾಡಿದ್ರು ಕೂಡ ಟ್ರೇಲರ್ ರಿಲೀಸ್ ಆದ್ಮೇಲೆ 45 ಹುಳ ಹೋಗಿದೆಯಂತೆ. ಅಂದ್ರೆ ಯಾರೆಲ್ಲ ಟ್ರೇಲರ್ ನೋಡಿದಾರೆ, ಏನ್ ಕತೆ ಇದು? ಫಸ್ಟ್ ಆಫ್ ಆಲ್ ಈ 45 ಅನ್ನೋ ಟೈಟಲ್ ನೋಡೇನೆ ನ್ಯೂಮರಾಲಜಿ, ಪ್ರೊಡ್ಯೂಸರ್ಗೆ ಏನಾರೋ ಲಕ್ಕಿ ನಂಬರ, ಹಿಂಗೆಲ್ಲ ಒಂದಷ್ಟು ಥಾಟ್ ಇತ್ತು. ಆಮೇಲೆ ಈ ಚಿತ್ರದಲ್ಲಿ ಟ್ರೇಲರ್ ನಲ್ಲಿ ಗಮನಿಸಿದಾಗ ನಿಮ್ ಕ್ಯಾರೆಕ್ಟರು, ಶಿವಣ್ಣ ಕ್ಯಾರೆಕ್ಟರು, ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರು ಇದ್ ನೋಡಿ ಬೇರೆ ಏನೋ ಹೇಳ್ತಿದ್ರು. ಅಂದ್ರೆ ಮಲ್ಟಿಪಲ್ ಹುಳಗಳನ್ನ ಬಿಟ್ಬಿಟ್ಟಿದೆ ಈ ಸಿನಿಮಾ ಆಲ್ರೆಡಿ ವೀಕ್ಷಕರಲ್ಲಿ ಅಂತ. ಇಲ್ಲ, ಕ್ಯೂರಿಯಾಸಿಟಿ ಅಂತೂ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ಟ್ರೈಲರ್ ನ ಬೇರೆ ತರನೇ ಕಟ್ ಮಾಡಿದ್ದಾರೆ ಅವರು, ರೆಗ್ಯುಲರ್ ಟ್ರೈಲರ್ ತರ ಇಲ್ಲ. ಬೇಕಾದ್ರೆ ಆತರ ಎಷ್ಟೋ ವಿಷಯಗಳಿತ್ತು ಈ ಪಿಕ್ಚರ್ ಅಲ್ಲಿ, ಅವ್ರು ಅದನ್ನ ಮಾಡಿಲ್ಲ. ಟ್ರೈಲರ್ ನ ಬೇರೆ ತರ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಇಲ್ಲ ಆತರ ಡೈಲಾಗು, ಆತರ ಒಂದು ಎಂಡಲ್ಲಿ ಇವ್ರದೊಂದು ಆತರ ಒಂದು ಜಲಕ್ ಕೊಟ್ಟು ಅದಕ್ಕೊಂದು ಸಾಂಗ್ ಬೇರೆ ತರನೇ ಪ್ರೆಸೆಂಟ್ ಮಾಡಿದ್ದಾರೆ. ಅದರಿಂದನೇ ಅದಕ್ಕೆ ತುಂಬಾ ಈ ತರ ಸಿನಿಮಾ ಆ ತರ ಸಿನಿಮಾ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ. ದಟ್ ಈಸ್ ಒನ್ ವೇ ಇಟ್ ಇಸ್ ವೆರಿ ಗುಡ್. ಆಕ್ಚುಲಿ ಟ್ರೈಲರ್ ಮಾಡೋ ಕೆಲಸ ಅದನ್ನ ಜಾಸ್ತಿನೇ ಮಾಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಹೇಳ್ತಾರಲ್ಲ, ಟ್ರೈಲರ್ ಅಲ್ಲಿ ಎಲಿಮೆಂಟ್ ಗಳೆಲ್ಲ ರಿವೀಲ್ ಆಗ್ಬೇಕು, ಆದ್ರೆ ಕತೆ ಏನು ಅನ್ನೋದ್ರ ಬಗ್ಗೆ ಜನಕ್ಕೆ ಯೋಚನೆ ಶುರು ಆಗ್ಬೇಕು. ಬಹುಶಃ ಆ ಕೆಲಸ ಇದು ಶುರು ಮಾಡಿದೆ ಅಂತ. ಇಲ್ಲ, ಖಂಡಿತ ಆ ಇದರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ. ಒಪ್ಪಿ ಸರ್, ಯೂಶಲಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರೋ ಚಿತ್ರ ಜನರಿಗೆ ಹುಳ ಬಿಡೋದು ಸಾಮಾನ್ಯ. ಬಟ್ ಇದ್ರಲ್ಲಿ ನೀವು ಆಕ್ಟ್ ಮಾಡಿದ್ರು ಕೂಡ ಟ್ರೇಲರ್ ರಿಲೀಸ್ ಆದ್ಮೇಲೆ 45 ಹುಳ ಹೋಗಿದೆಯಂತೆ. ಅಂದ್ರೆ ಯಾರೆಲ್ಲ ಟ್ರೇಲರ್ ನೋಡಿದಾರೆ, ಏನ್ ಕತೆ ಇದು? ಫಸ್ಟ್ ಆಫ್ ಆಲ್ ಈ 45 ಅನ್ನೋ ಟೈಟಲ್ ನೋಡೇನೆ ನ್ಯೂಮರಾಲಜಿ, ಪ್ರೊಡ್ಯೂಸರ್ಗೆ ಏನಾರೋ ಲಕ್ಕಿ ನಂಬರ, ಹಿಂಗೆಲ್ಲ ಒಂದಷ್ಟು ಥಾಟ್ ಇತ್ತು. ಆಮೇಲೆ ಈ ಚಿತ್ರದಲ್ಲಿ ಟ್ರೇಲರ್ ನಲ್ಲಿ ಗಮನಿಸಿದಾಗ ನಿಮ್ ಕ್ಯಾರೆಕ್ಟರು, ಶಿವಣ್ಣ ಕ್ಯಾರೆಕ್ಟರು, ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರು ಇದ್ ನೋಡಿ ಬೇರೆ ಏನೋ ಹೇಳ್ತಿದ್ರು. ಅಂದ್ರೆ ಮಲ್ಟಿಪಲ್ ಹುಳಗಳನ್ನ ಬಿಟ್ಬಿಟ್ಟಿದೆ ಈ ಸಿನಿಮಾ ಆಲ್ರೆಡಿ ವೀಕ್ಷಕರಲ್ಲಿ ಅಂತ. ಇಲ್ಲ, ಕ್ಯೂರಿಯಾಸಿಟಿ ಅಂತೂ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ಟ್ರೈಲರ್ ನ ಬೇರೆ ತರನೇ ಕಟ್ ಮಾಡಿದ್ದಾರೆ ಅವರು, ರೆಗ್ಯುಲರ್ ಟ್ರೈಲರ್ ತರ ಇಲ್ಲ. ಬೇಕಾದ್ರೆ ಆತರ ಎಷ್ಟೋ ವಿಷಯಗಳಿತ್ತು ಈ ಪಿಕ್ಚರ್ ಅಲ್ಲಿ, ಅವ್ರು ಅದನ್ನ ಮಾಡಿಲ್ಲ. ಟ್ರೈಲರ್ ನ ಬೇರೆ ತರ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಇಲ್ಲ ಆತರ ಡೈಲಾಗು, ಆತರ ಒಂದು ಎಂಡಲ್ಲಿ ಇವ್ರದೊಂದು ಆತರ ಒಂದು ಜಲಕ್ ಕೊಟ್ಟು ಅದಕ್ಕೊಂದು ಸಾಂಗ್ ಬೇರೆ ತರನೇ ಪ್ರೆಸೆಂಟ್ ಮಾಡಿದ್ದಾರೆ. ಅದರಿಂದನೇ ಅದಕ್ಕೆ ತುಂಬಾ ಈ ತರ ಸಿನಿಮಾ ಆ ತರ ಸಿನಿಮಾ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ. ದಟ್ ಈಸ್ ಒನ್ ವೇ ಇಟ್ ಇಸ್ ವೆರಿ ಗುಡ್. ಆಕ್ಚುಲಿ ಟ್ರೈಲರ್ ಮಾಡೋ ಕೆಲಸ ಅದನ್ನ ಜಾಸ್ತಿನೇ ಮಾಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಹೇಳ್ತಾರಲ್ಲ, ಟ್ರೈಲರ್ ಅಲ್ಲಿ ಎಲಿಮೆಂಟ್ ಗಳೆಲ್ಲ ರಿವೀಲ್ ಆಗ್ಬೇಕು, ಆದ್ರೆ ಕತೆ ಏನು ಅನ್ನೋದ್ರ ಬಗ್ಗೆ ಜನಕ್ಕೆ ಯೋಚನೆ ಶುರು ಆಗ್ಬೇಕು. ಬಹುಶಃ ಆ ಕೆಲಸ ಇದು ಶುರು ಮಾಡಿದೆ ಅಂತ. ಇಲ್ಲ, ಖಂಡಿತ ಆ ಇದರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ. ಒಪ್ಪಿ ಸರ್, ಯೂಶಲಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರೋ ಚಿತ್ರ ಜನರಿಗೆ ಹುಳ ಬಿಡೋದು ಸಾಮಾನ್ಯ. ಬಟ್ ಇದ್ರಲ್ಲಿ ನೀವು ಆಕ್ಟ್ ಮಾಡಿದ್ರು ಕೂಡ ಟ್ರೇಲರ್ ರಿಲೀಸ್ ಆದ್ಮೇಲೆ 45 ಹುಳ ಹೋಗಿದೆಯಂತೆ. ಅಂದ್ರೆ ಯಾರೆಲ್ಲ ಟ್ರೇಲರ್ ನೋಡಿದಾರೆ, ಏನ್ ಕತೆ ಇದು? ಫಸ್ಟ್ ಆಫ್ ಆಲ್ ಈ 45 ಅನ್ನೋ ಟೈಟಲ್ ನೋಡೇನೆ ನ್ಯೂಮರಾಲಜಿ, ಪ್ರೊಡ್ಯೂಸರ್ಗೆ ಏನಾರೋ ಲಕ್ಕಿ ನಂಬರ, ಹಿಂಗೆಲ್ಲ ಒಂದಷ್ಟು ಥಾಟ್ ಇತ್ತು. ಆಮೇಲೆ ಈ ಚಿತ್ರದಲ್ಲಿ ಟ್ರೇಲರ್ ನಲ್ಲಿ ಗಮನಿಸಿದಾಗ ನಿಮ್ ಕ್ಯಾರೆಕ್ಟರು, ಶಿವಣ್ಣ ಕ್ಯಾರೆಕ್ಟರು, ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರು ಇದ್ ನೋಡಿ ಬೇರೆ ಏನೋ ಹೇಳ್ತಿದ್ರು. ಅಂದ್ರೆ ಮಲ್ಟಿಪಲ್ ಹುಳಗಳನ್ನ ಬಿಟ್ಬಿಟ್ಟಿದೆ ಈ ಸಿನಿಮಾ ಆಲ್ರೆಡಿ ವೀಕ್ಷಕರಲ್ಲಿ ಅಂತ. ಇಲ್ಲ, ಕ್ಯೂರಿಯಾಸಿಟಿ ಅಂತೂ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ಟ್ರೈಲರ್ ನ ಬೇರೆ ತರನೇ ಕಟ್ ಮಾಡಿದ್ದಾರೆ ಅವರು, ರೆಗ್ಯುಲರ್ ಟ್ರೈಲರ್ ತರ ಇಲ್ಲ. ಬೇಕಾದ್ರೆ ಆತರ ಎಷ್ಟೋ ವಿಷಯಗಳಿತ್ತು ಈ ಪಿಕ್ಚರ್ ಅಲ್ಲಿ, ಅವ್ರು ಅದನ್ನ ಮಾಡಿಲ್ಲ. ಟ್ರೈಲರ್ ನ ಬೇರೆ ತರ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಇಲ್ಲ ಆತರ ಡೈಲಾಗು, ಆತರ ಒಂದು ಎಂಡಲ್ಲಿ ಇವ್ರದೊಂದು ಆತರ ಒಂದು ಜಲಕ್ ಕೊಟ್ಟು ಅದಕ್ಕೊಂದು ಸಾಂಗ್ ಬೇರೆ ತರನೇ ಪ್ರೆಸೆಂಟ್ ಮಾಡಿದ್ದಾರೆ. ಅದರಿಂದನೇ ಅದಕ್ಕೆ ತುಂಬಾ ಈ ತರ ಸಿನಿಮಾ ಆ ತರ ಸಿನಿಮಾ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ. ದಟ್ ಈಸ್ ಒನ್ ವೇ ಇಟ್ ಇಸ್ ವೆರಿ ಗುಡ್. ಆಕ್ಚುಲಿ ಟ್ರೈಲರ್ ಮಾಡೋ ಕೆಲಸ ಅದನ್ನ ಜಾಸ್ತಿನೇ ಮಾಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಹೇಳ್ತಾರಲ್ಲ, ಟ್ರೈಲರ್ ಅಲ್ಲಿ ಎಲಿಮೆಂಟ್ ಗಳೆಲ್ಲ ರಿವೀಲ್ ಆಗ್ಬೇಕು, ಆದ್ರೆ ಕತೆ ಏನು ಅನ್ನೋದ್ರ ಬಗ್ಗೆ ಜನಕ್ಕೆ ಯೋಚನೆ ಶುರು ಆಗ್ಬೇಕು. ಬಹುಶಃ ಆ ಕೆಲಸ ಇದು ಶುರು ಮಾಡಿದೆ ಅಂತ. ಇಲ್ಲ, ಖಂಡಿತ ಆ ಇದರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ. ಒಪ್ಪಿ ಸರ್, ಯೂಶಲಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರೋ ಚಿತ್ರ ಜನರಿಗೆ ಹುಳ ಬಿಡೋದು ಸಾಮಾನ್ಯ. ಬಟ್ ಇದ್ರಲ್ಲಿ ನೀವು ಆಕ್ಟ್ ಮಾಡಿದ್ರು ಕೂಡ ಟ್ರೇಲರ್ ರಿಲೀಸ್ ಆದ್ಮೇಲೆ 45 ಹುಳ ಹೋಗಿದೆಯಂತೆ. ಅಂದ್ರೆ ಯಾರೆಲ್ಲ ಟ್ರೇಲರ್ ನೋಡಿದಾರೆ, ಏನ್ ಕತೆ ಇದು? ಫಸ್ಟ್ ಆಫ್ ಆಲ್ ಈ 45 ಅನ್ನೋ ಟೈಟಲ್ ನೋಡೇನೆ ನ್ಯೂಮರಾಲಜಿ, ಪ್ರೊಡ್ಯೂಸರ್ಗೆ ಏನಾರೋ ಲಕ್ಕಿ ನಂಬರ, ಹಿಂಗೆಲ್ಲ ಒಂದಷ್ಟು ಥಾಟ್ ಇತ್ತು. ಆಮೇಲೆ ಈ ಚಿತ್ರದಲ್ಲಿ
ಚಿತ್ರದಲ್ಲಿ ಟ್ರೇಲರ್ ನಲ್ಲಿ ಗಮನಿಸಿದಾಗ ನಿಮ್ ಕ್ಯಾರೆಕ್ಟರು, ಶಿವಣ್ಣ ಕ್ಯಾರೆಕ್ಟರು, ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರು ಇದ್ ನೋಡಿ ಬೇರೆ ಏನೋ ಹೇಳ್ತಿದ್ರು. ಅಂದ್ರೆ ಮಲ್ಟಿಪಲ್ ಹುಳಗಳನ್ನ ಬಿಟ್ಬಿಟ್ಟಿದೆ ಈ ಸಿನಿಮಾ ಆಲ್ರೆಡಿ ವೀಕ್ಷಕರಲ್ಲಿ ಅಂತ. ಇಲ್ಲ, ಕ್ಯೂರಿಯಾಸಿಟಿ ಅಂತೂ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ಟ್ರೈಲರ್ ನ ಬೇರೆ ತರನೇ ಕಟ್ ಮಾಡಿದ್ದಾರೆ ಅವರು, ರೆಗ್ಯುಲರ್ ಟ್ರೈಲರ್ ತರ ಇಲ್ಲ. ಬೇಕಾದ್ರೆ ಆತರ ಎಷ್ಟೋ ವಿಷಯಗಳಿತ್ತು ಈ ಪಿಕ್ಚರ್ ಅಲ್ಲಿ, ಅವ್ರು ಅದನ್ನ ಮಾಡಿಲ್ಲ. ಟ್ರೈಲರ್ ನ ಬೇರೆ ತರ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಇಲ್ಲ ಆತರ ಡೈಲಾಗು, ಆತರ ಒಂದ್ ಎಂಡಲ್ಲಿ ಇವ್ರದೊಂದು ಆತರ ಒಂದು ಜಲಕ್ ಕೊಟ್ಟು ಅದಕ್ಕೊಂದು ಸಾಂಗ್ ಬೇರೆ ತರನೇ ಪ್ರೆಸೆಂಟ್ ಮಾಡಿದ್ದಾರೆ. ಅದರಿಂದನೇ ಅದಕ್ಕೆ ತುಂಬಾ ಈ ತರ ಸಿನಿಮಾ ಆತರ ಸಿನಿಮಾ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ. ದಟ್ ಈಸ್ ಒನ್ ವೇ ಇಟ್ ಇಸ್ ವೆರಿ ಗುಡ್. ಆಕ್ಚುಲಿ ಟ್ರೈಲರ್ ಮಾಡೋ ಕೆಲಸ ಅದನ್ನ ಜಾಸ್ತಿನೇ ಮಾಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಹೇಳ್ತಾರಲ್ಲ, ಟ್ರೈಲರ್ ಅಲ್ಲಿ ಎಲಿಮೆಂಟ್ ಗಳೆಲ್ಲ ರಿವೀಲ್ ಆಗ್ಬೇಕು, ಆದ್ರೆ ಕತೆ ಏನು ಅನ್ನೋದ್ರ ಬಗ್ಗೆ ಜನಕ್ಕೆ ಯೋಚನೆ ಶುರು ಆಗ್ಬೇಕು. ಬಹುಶಃ ಆ ಕೆಲಸ ಇದು ಶುರು ಮಾಡಿದೆ ಅಂತ. ಇಲ್ಲ, ಖಂಡಿತ ಆ ಇದರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ. ಒಪ್ಪಿ ಸರ್, ಯೂಶಲಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರೋ ಚಿತ್ರ ಜನರಿಗೆ ಹುಳ ಬಿಡೋದು ಸಾಮಾನ್ಯ. ಬಟ್ ಇದ್ರಲ್ಲಿ ನೀವು ಆಕ್ಟ್ ಮಾಡಿದ್ರು ಕೂಡ ಟ್ರೇಲರ್ ರಿಲೀಸ್ ಆದ್ಮೇಲೆ 45 ಹುಳ ಹೋಗಿದೆಯಂತೆ. ಅಂದ್ರೆ ಯಾರೆಲ್ಲ ಟ್ರೇಲರ್ ನೋಡಿದಾರೆ, ಏನ್ ಕತೆ ಇದು? ಫಸ್ಟ್ ಆಫ್ ಆಲ್ ಈ 45 ಅನ್ನೋ ಟೈಟಲ್ ನೋಡೇನೆ ನ್ಯೂಮರಾಲಜಿ, ಪ್ರೊಡ್ಯೂಸರ್ ಏನಾರೋ ಲಕ್ಕಿ ನಂಬರ, ಹಿಂಗೆಲ್ಲ ಒಂದಷ್ಟು ಥಾಟ್ ಇತ್ತು. ಆಮೇಲೆ ಈ ಚಿತ್ರದಲ್ಲಿ ಟ್ರೇಲರ್ ನಲ್ಲಿ ಗಮನಿಸಿದಾಗ ನಿಮ್ ಕ್ಯಾರೆಕ್ಟರು, ಶಿವಣ್ಣ ಕ್ಯಾರೆಕ್ಟರು, ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರು ಇದ್ ನೋಡಿ ಬೇರೆ ಏನೋ ಹೇಳ್ತಿದ್ರು. ಅಂದ್ರೆ ಮಲ್ಟಿಪಲ್ ಹುಳಗಳನ್ನ ಬಿಟ್ಬಿಟ್ಟಿದೆ ಈ ಸಿನಿಮಾ ಆಲ್ರೆಡಿ ವೀಕ್ಷಕರಲ್ಲಿ ಅಂತ. ಇಲ್ಲ, ಕ್ಯೂರಿಯಾಸಿಟಿ ಅಂತೂ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ಟ್ರೈಲರ್ ನ ಬೇರೆ ತರನೇ ಕಟ್ ಮಾಡಿದ್ದಾರೆ ಅವರು, ರೆಗ್ಯುಲರ್ ಟ್ರೈಲರ್ ತರ ಇಲ್ಲ. ಬೇಕಾದ್ರೆ ಆತರ ಎಷ್ಟೋ ವಿಷಯಗಳಿತ್ತು ಈ ಪಿಕ್ಚರ್ ಅಲ್ಲಿ, ಅವ್ರು ಅದನ್ನ ಮಾಡಿಲ್ಲ. ಟ್ರೈಲರ್ ನ ಬೇರೆ ತರ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಇಲ್ಲ ಆತರ ಡೈಲಾಗು, ಆತರ ಒಂದ್ ಎಂಡಲ್ಲಿ ಇವ್ರದೊಂದು ಆತರ ಒಂದು ಜಲಕ್ ಕೊಟ್ಟು ಅದಕ್ಕೊಂದು ಸಾಂಗ್ ಬೇರೆ ತರನೇ ಪ್ರೆಸೆಂಟ್ ಮಾಡಿದ್ದಾರೆ. ಅದರಿಂದನೇ ಅದಕ್ಕೆ ತುಂಬಾ ಈ ತರ ಸಿನಿಮಾ ಆತರ ಸಿನಿಮಾ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ. ದಟ್ ಈಸ್ ಒನ್ ವೇ ಇಟ್ ಇಸ್ ವೆರಿ ಗುಡ್. ಆಕ್ಚುಲಿ ಟ್ರೈಲರ್ ಮಾಡೋ ಕೆಲಸ ಅದನ್ನ ಜಾಸ್ತಿನೇ ಮಾಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಹೇಳ್ತಾರಲ್ಲ, ಟ್ರೈಲರ್ ಅಲ್ಲಿ ಎಲಿಮೆಂಟ್ ಗಳೆಲ್ಲ ರಿವೀಲ್ ಆಗ್ಬೇಕು, ಆದ್ರೆ ಕತೆ ಏನು ಅನ್ನೋದ್ರ ಬಗ್ಗೆ ಜನಕ್ಕೆ ಯೋಚನೆ ಶುರು ಆಗ್ಬೇಕು. ಬಹುಶಃ ಆ ಕೆಲಸ ಇದು ಶುರು ಮಾಡಿದೆ ಅಂತ. ಇಲ್ಲ, ಖಂಡಿತ ಆ ಇದರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ. ಒಪ್ಪಿ ಸರ್, ಯೂಶಲಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರೋ ಚಿತ್ರ ಜನರಿಗೆ ಹುಳ ಬಿಡೋದು ಸಾಮಾನ್ಯ. ಬಟ್ ಇದ್ರಲ್ಲಿ ನೀವು ಆಕ್ಟ್ ಮಾಡಿದ್ರು ಕೂಡ ಟ್ರೇಲರ್ ರಿಲೀಸ್ ಆದ್ಮೇಲೆ 45 ಹುಳ ಹೋಗಿದೆಯಂತೆ. ಅಂದ್ರೆ ಯಾರೆಲ್ಲ ಟ್ರೇಲರ್ ನೋಡಿದಾರೆ, ಏನ್ ಕತೆ ಇದು? ಫಸ್ಟ್ ಆಫ್ ಆಲ್ ಈ 45 ಅನ್ನೋ ಟೈಟಲ್ ನೋಡೇನೆ ನ್ಯೂಮರಾಲಜಿ, ಪ್ರೊಡ್ಯೂಸರ್ ಏನಾರೋ ಲಕ್ಕಿ ನಂಬರ, ಹಿಂಗೆಲ್ಲ ಒಂದಷ್ಟು ಥಾಟ್ ಇತ್ತು. ಆಮೇಲೆ ಈ ಚಿತ್ರದಲ್ಲಿ ಟ್ರೇಲರ್ ನಲ್ಲಿ ಗಮನಿಸಿದಾಗ ನಿಮ್ ಕ್ಯಾರೆಕ್ಟರು, ಶಿವಣ್ಣ ಕ್ಯಾರೆಕ್ಟರು, ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರು ಇದ್ ನೋಡಿ ಬೇರೆ ಏನೋ ಹೇಳ್ತಿದ್ರು. ಅಂದ್ರೆ ಮಲ್ಟಿಪಲ್ ಹುಳಗಳನ್ನ ಬಿಟ್ಬಿಟ್ಟಿದೆ ಈ ಸಿನಿಮಾ ಆಲ್ರೆಡಿ ವೀಕ್ಷಕರಲ್ಲಿ ಅಂತ. ಇಲ್ಲ, ಕ್ಯೂರಿಯಾಸಿಟಿ ಅಂತೂ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ಟ್ರೈಲರ್ ನ ಬೇರೆ ತರನೇ ಕಟ್ ಮಾಡಿದ್ದಾರೆ ಅವರು, ರೆಗ್ಯುಲರ್ ಟ್ರೈಲರ್ ತರ ಇಲ್ಲ. ಬೇಕಾದ್ರೆ ಆತರ ಎಷ್ಟೋ ವಿಷಯಗಳಿತ್ತು ಈ ಪಿಕ್ಚರ್ ಅಲ್ಲಿ, ಅವ್ರು ಅದನ್ನ ಮಾಡಿಲ್ಲ. ಟ್ರೈಲರ್ ನ ಬೇರೆ ತರ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಇಲ್ಲ ಆತರ ಡೈಲಾಗು, ಆತರ ಒಂದ್ ಎಂಡಲ್ಲಿ ಇವ್ರದೊಂದು ಆತರ ಒಂದು ಜಲಕ್ ಕೊಟ್ಟು ಅದಕ್ಕೊಂದು ಸಾಂಗ್ ಬೇರೆ ತರನೇ ಪ್ರೆಸೆಂಟ್ ಮಾಡಿದ್ದಾರೆ. ಅದರಿಂದನೇ ಅದಕ್ಕೆ ತುಂಬಾ ಈ ತರ ಸಿನಿಮಾ ಆತರ ಸಿನಿಮಾ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ. ದಟ್ ಈಸ್ ಒನ್ ವೇ ಇಟ್ ಇಸ್ ವೆರಿ ಗುಡ್. ಆಕ್ಚುಲಿ ಟ್ರೈಲರ್ ಮಾಡೋ ಕೆಲಸ ಅದನ್ನ ಜಾಸ್ತಿನೇ ಮಾಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಹೇಳ್ತಾರಲ್ಲ, ಟ್ರೈಲರ್ ಅಲ್ಲಿ ಎಲಿಮೆಂಟ್ ಗಳೆಲ್ಲ ರಿವೀಲ್ ಆಗ್ಬೇಕು, ಆದ್ರೆ ಕತೆ ಏನು ಅನ್ನೋದ್ರ ಬಗ್ಗೆ ಜನಕ್ಕೆ ಯೋಚನೆ ಶುರು ಆಗ್ಬೇಕು. ಬಹುಶಃ ಆ ಕೆಲಸ ಇದು ಶುರು ಮಾಡಿದೆ ಅಂತ. ಇಲ್ಲ, ಖಂಡಿತ ಆ ಇದರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ. ಒಪ್ಪಿ ಸರ್, ಯೂಶಲಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರೋ ಚಿತ್ರ ಜನರಿಗೆ ಹುಳ ಬಿಡೋದು ಸಾಮಾನ್ಯ. ಬಟ್ ಇದ್ರಲ್ಲಿ ನೀವು ಆಕ್ಟ್ ಮಾಡಿದ್ರು ಕೂಡ ಟ್ರೇಲರ್ ರಿಲೀಸ್ ಆದ್ಮೇಲೆ 45 ಹುಳ ಹೋಗಿದೆಯಂತೆ. ಅಂದ್ರೆ ಯಾರೆಲ್ಲ ಟ್ರೇಲರ್ ನೋಡಿದಾರೆ, ಏನ್ ಕತೆ ಇದು? ಫಸ್ಟ್ ಆಫ್ ಆಲ್ ಈ 45 ಅನ್ನೋ ಟೈಟಲ್ ನೋಡೇನೆ ನ್ಯೂಮರಾಲಜಿ, ಪ್ರೊಡ್ಯೂಸರ್ ಏನಾರೋ ಲಕ್ಕಿ ನಂಬರ, ಹಿಂಗೆಲ್ಲ ಒಂದಷ್ಟು ಥಾಟ್ ಇತ್ತು. ಆಮೇಲೆ ಈ ಚಿತ್ರದಲ್ಲಿ ಟ್ರೇಲರ್ ನಲ್ಲಿ ಗಮನಿಸಿದಾಗ ನಿಮ್ ಕ್ಯಾರೆಕ್ಟರು, ಶಿವಣ್ಣ ಕ್ಯಾರೆಕ್ಟರು, ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರು ಇದ್ ನೋಡಿ ಬೇರೆ ಏನೋ ಹೇಳ್ತಿದ್ರು. ಅಂದ್ರೆ ಮಲ್ಟಿಪಲ್ ಹುಳಗಳನ್ನ ಬಿಟ್ಬಿಟ್ಟಿದೆ ಈ ಸಿನಿಮಾ ಆಲ್ರೆಡಿ ವೀಕ್ಷಕರಲ್ಲಿ ಅಂತ. ಇಲ್ಲ, ಕ್ಯೂರಿಯಾಸಿಟಿ ಅಂತೂ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ಟ್ರೈಲರ್ ನ ಬೇರೆ ತರನೇ ಕಟ್ ಮಾಡಿದ್ದಾರೆ ಅವರು, ರೆಗ್ಯುಲರ್ ಟ್ರೈಲರ್ ತರ ಇಲ್ಲ. ಬೇಕಾದ್ರೆ ಆತರ ಎಷ್ಟೋ ವಿಷಯಗಳಿತ್ತು ಈ ಪಿಕ್ಚರ್ ಅಲ್ಲಿ, ಅವ್ರು ಅದನ್ನ ಮಾಡಿಲ್ಲ. ಟ್ರೈಲರ್ ನ ಬೇರೆ ತರ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಇಲ್ಲ ಆತರ ಡೈಲಾಗು, ಆತರ ಒಂದ್ ಎಂಡಲ್ಲಿ ಇವ್ರದೊಂದು ಆತರ ಒಂದು ಜಲಕ್ ಕೊಟ್ಟು ಅದಕ್ಕೊಂದು ಸಾಂಗ್ ಬೇರೆ ತರನೇ ಪ್ರೆಸೆಂಟ್ ಮಾಡಿದ್ದಾರೆ. ಅದರಿಂದನೇ ಅದಕ್ಕೆ ತುಂಬಾ ಈ ತರ ಸಿನಿಮಾ ಆತರ ಸಿನಿಮಾ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ. ದಟ್ ಈಸ್ ಒನ್ ವೇ ಇಟ್ ಇಸ್ ವೆರಿ ಗುಡ್. ಆಕ್ಚುಲಿ ಟ್ರೈಲರ್ ಮಾಡೋ ಕೆಲಸ ಅದನ್ನ ಜಾಸ್ತಿನೇ ಮಾಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಹೇಳ್ತಾರಲ್ಲ, ಟ್ರೈಲರ್ ಅಲ್ಲಿ ಎಲಿಮೆಂಟ್ ಗಳೆಲ್ಲ ರಿವೀಲ್ ಆಗ್ಬೇಕು, ಆದ್ರೆ ಕತೆ ಏನು ಅನ್ನೋದ್ರ ಬಗ್ಗೆ ಜನಕ್ಕೆ ಯೋಚನೆ ಶುರು ಆಗ್ಬೇಕು. ಬಹುಶಃ ಆ ಕೆಲಸ ಇದು ಶುರು ಮಾಡಿದೆ ಅಂತ. ಇಲ್ಲ, ಖಂಡಿತ ಆ ಇದರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ.